ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ನೀವು ತಮ್ನೇಲಲ್ಲಿ ನೋಡಿದಾಗೆ ಇದು ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಮ್ಮ ಬೆಂಗಳೂರಿನ ಹತ್ತಿರ ಇರುವಂಥ ಯಾವುದಾದ್ರೂ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾವಾಗಲೂ ಕಾರ್ನಲ್ಲಿ ಓಡಾಡಿದ್ದು ಮಾಡಿದ್ದು ಇದ್ದೇ ಇರುತ್ತೆ. ಬಟ್ ಈ ಟೈಮ್ ನಾವು ಒಂದು ಒಳ್ಳೆ ಬೈಕ್ ರೈಡ್ ಹೋಗೋಣ, ಅದು ಒಂದೇ ದಿನದಲ್ಲಿ ಹೋಗೋಣ ಅಂತ. ಸೊ ನಾವು ಬೆಳಗ್ಗೆ ಎದ್ದು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು, ಕೂತ್ಕೊಂಡು ಹಾಗೆ ಮಾತಾಡ್ತಾ ಇರೋವಾಗ ಹೇಳಿದ್ವಿ ಇಬ್ಬರು ಎಲ್ಲಾದರೂ ಹೋಗೋಣ ಆಚೆ ಅಂತ. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಕರ್ನಾಟಕ ಮತ್ತು ಆಂಧ್ರ ಬಾರ್ಡರಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ. ಸೊ ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅದು ಬೈಕ್ ರೈಡ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಇದು ಒಂದು ಪರ್ಫೆಕ್ಟ್ ಜಾಗ ಅಂತ ಹೇಳ್ಬೋದು. ರೋಡ್ ಕೂಡ ಅಷ್ಟೇ ಸಖತ್ತಾಗಿದೆ, ನೀವು ನೋಡ್ತಾ ಇರ್ಬೋದು. ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ. ಸೊ ನಾವು ಇವತ್ತು ಹೋಗ್ತಾ ಇರುವಂತಹ ಒಂದು ಜಾಗ ಬಂದುಬಿಟ್ಟು ಲೇಪಾಕ್ಷಿ ಅಂತ ಹೇಳಿಬಿಟ್ಟು. ಸೊ ಈ ಜಾಗಕ್ಕೆ ನಾನು ಮುಂಚೆ ಒಂದು ಸಲ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಸೊ ಕಾಲೇಜ್ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ನಾನು ಇಲ್ಲಿಗೆ ಹೋಗಿದ್ದೆ. ದಟ್ ಈಸ್ ಅಬೌಟ್ 5 to 6 years ಬ್ಯಾಕ್ ಅಂತ ಹೇಳ್ಬೋದು. ಆವಾಗನೂ ಅಷ್ಟೇ ಸಡನ್ನಾಗಿ ಒಂದು ವೀಕಲ್ಲಿ ಪ್ಲ್ಯಾನ್ ಮಾಡಿದ್ವಿ, ಬ್ಯಾಂಗ್ಳೂರು ಬಂದ್ವಿ, ಹೋದ್ವಿ, ಎಂಜಾಯ್ ಮಾಡಿದೆ. ಬಟ್ ನನಗೆ ಆ ಜಾಗ ತುಂಬಾ ಇಷ್ಟ ಆಗಿತ್ತು, ಇನ್ನೊಂದು ಸಲ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಯಾವಾಗಲೂ ನವೀನಿಗೆ ಹೇಳ್ತಾ ಇದ್ದೆ ನಾವು ಒಂದು ಸಲ ಅಲ್ಲಿಗೆ ಹೋಗಬೇಕು ಅಂತ. ಸೊ ಆ ಕಾರಣದಿಂದ ಮಾತಾಡಿಕೊಂಡು, ಸೊ ಹತ್ರನೂ ಇತ್ತು ನಮ್ಮ ಮನೆಗೆ. ಇಟ್ ಈಸ್ ಆಲ್ಮೋಸ್ಟ್ ಒಂದು 2.5 to 3 hours ಇತ್ತು ಅಷ್ಟೇ. ಸೊ ಹೋಗೋಣ ಅಂದ್ಬಿಟ್ಟು ಬೈಕ್ ರೈಡ್ ಇಬ್ಬರು ಪ್ಲ್ಯಾನ್ ಮಾಡಿ ಹೋದ್ವಿ. ನಾವು ಒಂದು ಜಾಗಕ್ಕೆ 1 ವರ್ಷ ಬಿಟ್ಟು ಹೋದ್ರೇ ಎಷ್ಟೋ ಚೇಂಜಸ್ ನೋಡ್ಬೋದು. ಅದು 5 to 6 years ಬಿಟ್ಟು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟು ಚೇಂಜ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದನ್ನು ನೋಡಿಬಿಟ್ಟೆ ಅನಿಸಿದ್ದು ಅಬ್ಬಾ ಈ ಥರ ಇದ್ದಿದ್ದು ಪ್ಲೇಸ್ ಬಂದುಬಿಟ್ಟು ಈ ಥರ ಆಗಿದೆಯಾ ಅಂತ ಅನ್ನಿಸ್ಬಿಡ್ತು ನನಗೆ. ತುಂಬಾ ಚೇಂಜಸ್ ಆಗಿದೆ, ಈ ಪ್ಲೇಸ್ ನಾವು ನೋಡಿದ್ದು ಹೀಗ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಜಟಾಯು ಥೀಮ್ದು ಒಂದು ಪಾರ್ಕ್ ಇದೆ, ಆ ಪಾರ್ಕಿಗೆ ಹೋದ್ವಿ. ಸೊ ಇಲ್ಲೊಂದು ಸ್ವಲ್ಪ ಎಂಟ್ರಿ ಫೀ ಎಲ್ಲ ಇದೆ, ಕೆಳಗೆ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ನಾವು ಆ್ಯಕ್ಚುಲಿ ಮುಂಚೆ ಬರೋವಾಗ ಇಲ್ಲಿ ಏನೂ ಇರಲಿಲ್ಲ, ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆ್ಯಕ್ಚುಲಿ ಸ್ಟೆಪ್ಸ್ ಎಲ್ಲ ಏನೂ ಇರಲಿಲ್ಲ, ನಾವೆಲ್ಲ ಬಂಡೆ ಮೇಲೆಲ್ಲ ಹತ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಇವಾಗ ಈ ಜಾಗ ನೋಡಿದ್ರೆ ಹಬ್ಬ ಈ ಥರ ಆಗಿದೆಯಾ ಅಂತ ಅನಿಸುತ್ತೆ. ಬಟ್ ಇವಾಗ ಈ ಪಾರ್ಕ್ ಬಂದುಬಿಟ್ಟು ತುಂಬಾ ಸಖತ್ತಾಗಿದೆ. ನೀವು ಹೋದ ತಕ್ಷಣ ಏನೋ ಒಂಥರ ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದಿರ್ತೀರ, ಒಂದು ಪೀಸ್ ಆಗಿರೋ ಒಂದು ಜಾಗ ಬೇಕು. ಸ್ವಲ್ಪ ನೇಚರ್ ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲಿ. ಸೊ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬೆಟ್ಟ ಹತ್ಕೊಂಡು ಹೋಗಬೇಕು. ಅಲ್ಲಿ ಹೋಗಾದ್ಮೇಲೆ ಒಂದು ಜಟಾಯು ಪಕ್ಷಿದು ಒಂದು ವ್ಯೂ ಇದೆ. ಸೊ ಇಲ್ಲೊಂದು ಮಂಗ ಬಂದುಬಿಟ್ಟು ಥಮ್ಸಪ್ ಎಲ್ಲ ಕುಡಿತಾ ಇತ್ತು, ಅದನ್ನು ಒಂದಷ್ಟು ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಒಂದು ಪುಟ್ಟದಾದಂಥ ಒಂದು ಟೆಂಪಲ್ ಥರ ಒಂದಿದೆ, ಅಲ್ಲಿ ವಿಗ್ರಹ ಎಲ್ಲ ಏನೂ ಇಲ್ಲ, ಸುಮ್ಮನೆ ಹಾಗೆ ಒಂದು ಕನ್ಸ್ಟ್ರಕ್ಷನ್ ಮಾಡಿ ಹಳೆಯದು ಇದು ಬಿಟ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಮುಂಚೆ ನೋಡಿದ್ದಕ್ಕೂ ಇವಾಗಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಕಡೆ ಹೋಗುವ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಅಲ್ಲಿಂದ ಟೆಂಪಲ್ ಬಂದುಬಿಟ್ಟು ಒಂದು 2 minutes ಆಗುತ್ತೆ ಅಷ್ಟೇ. 2 minutesಲ್ಲಿ ಇಲ್ಲಿಂದ ನಾವು ಟೆಂಪಲ್ ರೀಚ್ ಆಗ್ಬೋದು. ಸೊ ಎಷ್ಟೊಂದು ಚೇಂಜಸ್ ಅಂದರೆ ಒಂದೊಂದು ರೋಡ್ ಏನೇನಿತ್ತು ಎಲ್ಲನೂ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ನೋಡ್ಬೇಕಾದ್ರೆ ಅದೇ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಇಲ್ಲಿ ಬಂದಿದ್ದೆ ಅಂತ ಗೊತ್ತಾಯಿತು ಅಷ್ಟೇ. ಬಟ್ ನನಗೆ ಟೆಂಪಲ್ ನೋಡ್ಬೇಕಾದ್ರೆ ಇಲ್ಲಿ ಓಡಾಡಿದ್ವಿ, ಇದು ಮಾಡಿದ್ವಿ ಅಂತ ಗೊತ್ತಾಗ್ತಾಯಿತ್ತು. ಬಟ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ ನೀವೇನಾದರೂ ಈ ಪ್ಲೇಸ್ಗೆ ಒನ್ ಡೇ ನಿಮ್ಮ ಫ್ರೆಂಡ್ಸ್ ಜೊತೆ ಪಟ್ ಅಂತ ಹೋಗಿ ಬರಬೇಕು, ಬೈಕ್ ರೈಡ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಈ ಪ್ಲೇಸ್ನ ಒಂದು ಲಿಸ್ಟಿಗೆ ಹಾಕ್ಕೊಂಡಿರಿ. ತುಂಬಾ ಚೆನ್ನಾಗಿದೆ, ನೀವು ಕೂಡ ಎಂಜಾಯ್ ಮಾಡ್ತೀರಾ ಇಲ್ಲಿ. ಈ ಪಾರ್ಕಲ್ಲಿ ಅಷ್ಟೊಂದೇನು ಟೈಮ್ ಸ್ಪೆಂಡ್ ಮಾಡೋಂಥದ್ದೇನಿಲ್ಲ. ಇಲ್ಲಿಂದ ಟೆಂಪಲ್ ಹೋಗಾದ್ಮೇಲೆ ನೀವು ಟೆಂಪಲ್ ತುಂಬಾ ಹತ್ತಿರದಲ್ಲೇ ಸಿಗುತ್ತೆ. ನೋಡಿ ನಾವು ಟೆಂಪಲ್ ಹತ್ತಿರ ರೀಚ್ ಆದ್ವಿ. ಇಲ್ಲೂ ಕೂಡ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲನೂ ಇದೆ. ಮುಂಚೆ ಎಲ್ಲ ಈ ಥರ ಇರಲೇ ಇಲ್ಲ. ನಾವು ಬಂದುಬಿಟ್ಟು ಬ್ಯಾಕ್ ಗೇಟಿಂದ ಹೋದ್ವಿ. ಸೊ 2 ಎಂಟ್ರಿ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕಿಂದನೇ ಹೋದ್ವಿ. ಸೊ ಇದು ಬ್ಯಾಕ್ ಸೈಡಿಂದ. ಲಾಸ್ಟ್ ಟೈಮ್ ನಾನು ಫ್ರಂಟಿಂದ ಹೋಗಿದ್ದೆ, ನನಗೆ ಫುಲ್ ಕನ್ಫ್ಯೂಸ್ ಆಯಿತು ಒಂದು ಸಲ. ಮುಂದೆ ಬರಬೇಕಾದ್ರೆ ಒಂದು ಲೇಕ್ ಎಲ್ಲ ಇತ್ತು, ಅಲ್ಲೆಲ್ಲ ಪಿಕ್ಸ್ ಎಲ್ಲ ತೊಗೊಂಡಿದ್ವಿ, ಅದೆಲ್ಲ ನೆನಪಾಗ್ತಾ ಇತ್ತು. ಆಮೇಲೆ ಗೊತ್ತಾಯಿತು 2 ಎಂಟ್ರೆನ್ಸ್ ಇದೆ ಅಂತ. ಸೊ ನವೀನ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೆ ನಾನು. ಈ ಥರ ಬಂದಿದ್ವಿ, ಇಲ್ಲೆಲ್ಲ ಆ್ಯಕ್ಚುಲಿ ನಾವು ಅದ್ರ ಮೇಲೆಲ್ಲ ಶಿವಲಿಂಗ ಹತ್ರ ಎಲ್ಲ ಹೋಗಿದ್ವಿ. ಅವಾಗೆಲ್ಲ ಈ ಥರ ಬ್ಯಾರಿಗೇಡ್ಸ್ ಎಲ್ಲ ಏನೂ ಹಾಕಿರಲಿಲ್ಲ, ನಮ್ಮನ್ನೆಲ್ಲ ಮೇಲ್ ಕೂಡ ಬಿಟ್ಟಿದ್ರು, ಪಿಕ್ಸ್ ಎಲ್ಲ ತೊಗೊಂಡಿದ್ವಿ ಅಂತ ಎಲ್ಲನೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೆ. ಏನೋ ಒಂಥರ ಖುಷಿ. ನಾವು ಆ್ಯಕ್ಚುಲಿ ಸಂಡೇ ಇದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಸಂಡೇ ಹೋದದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು. ಹಾಗೆ ನಾವಲ್ಲಿ ರೀಚ್ ಆಗೋವಾಗ ಅರೌಂಡ್ 12-12:30 ಆಗಿತ್ತು. ಜನ ಅದರಿಂದ ಸ್ವಲ್ಪ ಜಾಸ್ತಿ ಇದ್ದರು. ಬಟ್ ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ನಾವು ಅರ್ಲಿ ಮಾರ್ನಿಂಗ್ ಹೊರಟಿದ್ವಿ, ಒಂದು 9 ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗಿದ್ವಿ. ಎಷ್ಟು ಪೀಸ್ ಆಗಿತ್ತು ಗೊತ್ತಾ. ಹಾಗೆ ನಿಮಗೆ ಗೊತ್ತಿರುತ್ತೆ ಆಂಧ್ರ ಸೈಡ್ ತುಂಬ ಬಿಸಿಲಿರುತ್ತೆ ಅಂತ. ಆ ಬಿಸಿಲಿಗೆ ನಮ್ಗೆ ಸ್ವಲ್ಪ ಹಿಂಸೆ ಆದ ಥರ ಆಗ್ತಾಯಿತ್ತು. ಇಲ್ಲೆಲ್ಲ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಏನಾದರೂ ಫೋಟೋಶೂಟ್ ಏನಾದರೂ ಮಾಡ್ತೀರಾ, ಫೋಟೋಸ್ ತೊಗೋಬೇಕು, ಮೆಮೊರೀಸ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಇದ್ದರೆ ತುಂಬ ಒಳ್ಳೆ ಜಾಗ ಇದೆ.
ಹಾಗೆ ಈ ಟೆಂಪಲ್ನ ವಿಶೇಷತೆ ಬಂದುಬಿಟ್ಟು ಹ್ಯಾಂಗಿಂಗ್ ಪಿಲ್ಲರ್. ಸೊ ಇಲ್ಲೊಂದು ಹ್ಯಾಂಗಿಂಗ್ ಪಿಲ್ಲರ್ ಇದೆ. ಅಲ್ಲಂತೂ ಒಂದಷ್ಟು ಜನರು ಇರ್ತಾರೆ. ಎಲ್ಲರಿಗೂ ಈ ಟೆಂಪಲ್ಗೆ ಬಂದವ್ರಿಗೆಲ್ಲ ಒಂದು ಕ್ಯೂರಿಯಾಸಿಟಿ, ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನಗೂ ಅನ್ನಿಸ್ತಾ ಇತ್ತು. ನಾನು ನೋಡಿದ್ದೆ ಅದನ್ನು ನವೀನ್ಗೆ ತೋರಿಸ್ಬೇಕು ಅಂತ. ಸೊ ನೀವು ಈ ಥರ ಹಳೆ ಟೆಂಪಲ್ಗೆ ಹೋದಾಗ ಅಲ್ಲಿ ಮಾಡಿರೋ ಎಲ್ಲ ಸ್ಕಲ್ಪ್ಚರ್ಸ್ನ ನೋಡಿದ್ರೆ ನಿಮಗೆ ಅನಿಸುತ್ತೆ ಹೇಗಿದೆ ಇದು, ಹೇಗೆ ಮಾಡಿದ್ದಾರೆ ಅಂತ. ನಮಗೂ ಅದೇ ಥರ ಈ ಥರ ಹಳೆ ಟೆಂಪಲ್ಗೆ ಹೋದಾಗ ಒಂದು ನಿಮಿಷ ನಿಂತ್ಕೊಂಡು ನೋಡ್ತೀವಿ. ಸೊ ನೀವು ನೋಡಿದ್ರಿ ಅನಿಸುತ್ತೆ, ಅದೇ ಹ್ಯಾಂಗಿಂಗ್ ಪಿಲ್ಲರ್. ಅದಾದಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ಟೆಂಪಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಚೆ ಬಂದುಬಿಟ್ಟು ಆಚೆ ಒಂದು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ. ಇಲ್ಲಿಗೆಲ್ಲ ಹೇಳಬೇಕಂತ ಹೇಳಿದ್ರೆ, ಈ ಥರ ಇಬ್ಬರೇ ಹೋಗೋದಕ್ಕಿಂತ ನೀವೊಂದು ಗ್ಯಾಂಗ್ ಆಫ್ ಫ್ರೆಂಡ್ಸ್ ಹೋದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲೀಸ್ ಬಂದಿದ್ದರು, ಫ್ರೆಂಡ್ಸ್ ಬಂದಿದ್ದರು, ಕಪಲ್ಸ್ ಕೂಡ ಬಂದಿದ್ದರು. ತುಂಬಾ ಚೆನ್ನಾಗಿದೆ ಜಾಗ. ನಮ್ಮ ಬೆಂಗಳೂರಿಂದ ಹೋಗ್ತಾ ಇದ್ದೀವಿ, ಇಲ್ಲೋ ಹತ್ತಿರದಲ್ಲಿ ಜಾಗ ಇದೆ. ನೀವೇನಾದರೂ ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೋಬೇಕು ಅಂತ ಹೇಳಿದ್ರೆ ತುಂಬ ತುಂಬಾ ಚೆನ್ನಾಗಿದೆ ಈ ಜಾಗ. ಹಾಗೆ ಟೆಂಪಲ್ ಕೂಡ ಇದೆ. ಇಲ್ಲಿ ಟೆಂಪಲ್ ಕೂಡ ವಿಸಿಟ್ ಮಾಡ್ಬೋದು, ಹ್ಯಾಂಗಿಂಗ್ ಪಿಲ್ಲರ್ ನೋಡ್ಬೋದು. ಹೊರಗಡೆ ನೀವು ನೋಡ್ತಾ ಇರ್ಬೋದು, ಒಂದೊಂದು ಆ ಕಂಬಗಳೆಲ್ಲ ನೋಡಬೇಕಾದ್ರೆ ಹಬ್ಬ ಅಂತ ಅನಿಸುತ್ತೆ. ಸೊ ನಾನು ಈ ಮರದ ಹತ್ರ ಎಲ್ಲ ನಾವೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡಿದ್ವಿ. ನನ್ನ ಹಳೆಯ ಫೋಟೋಸ್ನ ಬಂದುಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ತೀನಿ, ಬಿಕಾಸ್ ಅದು ಒಂಥರ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ನಮಗೆ. ನಾವು 4 ಜನ ಗರ್ಲ್ಸ್ ಹೋಗಿದ್ವಿ. ತುಂಬ ಮೆಮೊರೀಸ್ ಇದೆ ಈ ಜಾಗದಲ್ಲಿ ನನಗೆ. ಆ್ಯಕ್ಚುಲಿ ಮುಂಚೆ ಅಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಟ್ರಿಪ್ ಹೋಗ್ತೀನಿ ಅದು ಇದು ಅಂತೆಲ್ಲ ಹೇಳಿದರೆ ಬಿಡ್ತಾ ಇರಲಿಲ್ಲ ನನ್ನನ್ನು. ಹೇಗೋ ಅಮ್ಮನ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಬೆಸ್ಟ್ ಫ್ರೆಂಡ್ ಬಂದುಬಿಟ್ಟು ಅಕ್ಷಿತಾ ಅಂತ ಹೇಳಿಬಿಟ್ಟು, ಸೊ ಅವಳ ಜೊತೆ ಹೋಗಿದ್ದಿದ್ದು. ಅಕ್ಷಿತಾ, ಚೈತ್ರ, ಲಕ್ಷ್ಮ, ನಾನು 4 ಜನ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ರೀಕಾಲ್ ಆಗ್ತಾಯಿತ್ತು ಮೆಮೊರೀಸ್. ಇದು ನೋಡಿ, ಇದು ಎಂಟ್ರೆನ್ಸಿಂದ ಹೀಗಿದೆ ಟೆಂಪಲ್. ಇದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸ್. ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಆಂಧ್ರ, ತಮಿಳ್ನಾಡು, ಕೇರಳ ಹಾಗೂ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾವ್ಯಾವ ಟೆಂಪಲ್ ಇದೆ ಎಲ್ಲನೂ ಚೆನ್ನಾಗಿದೆ. ಲಾಸ್ಟಿಗೆ ಬರ್ತಾ ಇದೊಂದು ನಂದಿದು ಒಂದು ಸ್ಟ್ಯಾಚ್ಯೂ ಇದೆ. ಸೊ ನೀವು ಅಲ್ಲಿನೂ ಕೂಡ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಆಲ್ಮೋಸ್ಟ್ ಸಂಜೆನೇ ಆಗಿಬಿಟ್ಟಿತ್ತು, ಸರಿ ಬೇಡ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಮುಂಚೆ ನಾವು ಇಲ್ಲಿ ಬಂದಾಗ ಒಂದು ಸ್ಟಾಲ್ಸು ಇರಲಿಲ್ಲ, ಏನೂ ಇರಲಿಲ್ಲ. ನಂಗೆ ಸ್ಟಿಲ್ ಇನ್ನೂ ನೆನಪಿದೆ. ನಾವು ಊಟಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಹೋಟೆಲ್ಗೆ ಹೋಗಿದ್ವಿ. ಇಲ್ಲಿಂದ ಎಂಟ್ರೆನ್ಸಲ್ಲಿ ಏನು ಸಿಗುತ್ತೆ ಒಂದು ಊರು, ಆ ಊರ ಹತ್ರ ಒಂದು ಚಿಕ್ಕ ಹೋಟೆಲ್ಗೆ ಹೋಗಿದ್ವಿ. ನಾನು ನವೀನ್ಗೆ ಹೇಳಿದೆ, ಇವಾಗ ಲಂಚ್ ಟೈಮ್ಗೆ ಲಂಚ್ ಎಲ್ಲಾದರೂ ಮಾಡೋಣ ಅಂದರೆ ಆ ಥರ ಎಲ್ಲಾದರೂ ಪುಟ್ಟದಾಗಿರೋಂಥ ಒಂದು ಹೋಟೆಲಲ್ಲಿ ಮಾಡೋಣ ಅಂತ. ಸೊ ಆ ಊರಿಂದ ಹೊರಟ್ವಿ ನಾವು. ಲೇಪಾಕ್ಷಿಯಿಂದ ಹೊರಟು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಒಂದು ಚಿಕ್ಕ ಊರು, ಅಲ್ಲಿ ಬಸ್ ಸ್ಟಾಪ್. ನೀವು ಆ ಊರಿಗೆ ಹೋದರೆ ಎಲ್ಲ ಒಂಥರ ಹಳೇದು 90s ವೈಬ್ ನಿಮಗೆ ಬರುತ್ತೆ. ಎಲ್ಲ ಇನ್ನೂ ಹಾಗೇ ಇದೆ. ಚಿಕ್ಕ ಹೋಟೆಲ್ಸ್, ಅಲ್ಲಿ ಊಟ ಸರ್ವ್ ಮಾಡೋದಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಫ್ರೂಟ್ ಸ್ಟಾಲ್, ಈ ಗೋಬಿಯಲ್ಲಿ ಆಚೆ ಮಾಡ್ತಾ ಇರ್ತಾರಲ್ಲ, ಅದೆಲ್ಲ ತುಂಬ ಹಳೇ ಥರ ಇದೆ. ಸೊ ನಾವಲ್ಲಿ ಆಂಧ್ರ ಫುಡ್ ಇದು ಒಂದೇ ಫುಡ್ ಸಿಗೋದು ಅಲ್ಲಿ ಲಂಚ್ಗೆ ಬಂದುಬಿಟ್ಟು. ಇದನ್ನು ತೊಗೊಂಡ್ವಿ. ಎಲ್ಲನೂ ಸಕ್ಕತ್ತಾಗಿತ್ತು. ನೀವು ನೋಡ್ತಾ ಇರ್ಬೋದು, ತುಂಬ ಚಿಕ್ಕ ಹೋಟೆಲ್ ಇದು. ಫುಡ್ ಅಂತೂ ಸಕ್ಕತ್ತಾಗಿತ್ತು. ಇದ್ರ ಜೊತೆಗೆ ನವೀನ್ ಬಜ್ಜಿ ಏನೋ ತೊಗೊಂಬಂದರು ಆಚೆಯಿಂದ. ಊಟನೂ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ನಮ್ಮ 1 ಡೇ ಬೈಕ್ ರೈಡ್. ಸೊ ನೀವೇನಾದರೂ ಬೈಕ್ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಬೆಳಗ್ಗೆ ಟೈಮ್ ಇದನ್ನು ಪ್ಲ್ಯಾನ್ ಮಾಡಿ. ಅರ್ಲಿ ಮಾರ್ನಿಂಗ್ ನೀವು ಬ್ಯಾಂಗ್ಳೂರಿಂದ ಬಿಟ್ಟರೆ ನಿಮ್ಗೊಂದು ಒಳ್ಳೆ ವ್ಯೂ ಸಿಗುತ್ತೆ. ರೋಡ್ ಅಂತೂ ಸಕ್ಕತ್ತಾಗಿದೆ. ಸೊ ನೀವು ಈ ಜಾಗಕ್ಕೆ ಹೋಗಿ ಎಂಜಾಯ್ ಮಾಡಿಕೊಂಡು ಹಾಗೆ ದೇವರ ದರ್ಶನವನ್ನು ಮಾಡಿಕೊಂಡು ಬರ್ಬೋದು. ಇಷ್ಟೇ ಇವತ್ತಿನ ವ್ಲಾಗ್ ಬಂದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.